ಓ, ವರ್ಷ ಯಾಕೆ ಈ ಕಡೆಯಿಂದ ಬರ್ತಾ ಇದ್ದಾನೆ? ಏನಮ್ಮ, ಏನು ಸಮಾಚಾರ ಸುಗುಣ? ಎಲ್ಲಿಗೆ ಹೋಗಿದ್ದೆ? ಈ ಕಡೆಯಿಂದ ಬರ್ತಾ ಇದೀಯಾ? ಎಲ್ಲಿಗೆ ಹೋಗೋಣಪ್ಪ. ನಮ್ಮ ವೈಷ್ಣು ಮಗಳು ಇವತ್ತು ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನೋಡೋಣ ಬಂದವಳೇನೋ ಅಂತ ಹೋದೆ. ಇನ್ನೂ ಬಂದಿಲ್ಲ. ಇನ್ನು ಸಾಯಂಕಾಲ ಆಗುತ್ತೆ ಅಂತ ಹೇಳಿದ್ಲು. ಬರ್ತಾ ಇದ್ದಾಳಂತ ಇವತ್ತು. ನಾವು ನಮ್ಮ ಭವನ್ಗೆ ಮದುವೆ ಮಾಡ್ಕೊಂಬನ ಅಂತ. ಮೊಮ್ಮಗನಿಗೆ ಮದುವೆ ಮಾಡೋಕ್ಕೆ ನೋಡಮ್ಮ, ಮೊಮ್ಮಗನ ಕಂಡುಬಿಟ್ಟೆ. ತುಂಬ ಗ್ರೇಟ್ ಸುಗುಣ ನೀನು. ಏನೋಪ್ಪ, ಹೆಂಗೋ ದೇವ್ರಿಚ್ಛೆ, ಎಲ್ಲ ನಮ್ದೇನಿಲ್ಲ. ಅದಕ್ಕೆ ನಮ್ಮ ಮಾನೂನು ನಮ್ಮ ಭವಿತ್ ಇಬ್ರು ತುಂಬ ಆಸೆಗಿದ್ದಾರೆ. ಅದಕ್ಕೆ ಇಬ್ರು ಆ ರೀತಿ ಯೋಚನೆ ಮಾಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ. ನಾವು ಮುಂಚೆನೆ ಮಾಡ್ಕೊಂತಿದ್ವಿ, ಏನು ಮಾಡೋಣ, ಅಕ್ಕ ತಂಗಿಯವ್ರು ಇಬ್ರು ಮದುವೆ ಮಾಡ್ಕೊಂಬನ ಅಂತ ಸುಮ್ಮನಾದ್ವಿ. ನಮ್ಮ ಋತುಗೆ ಬುದ್ಧಿ ಇಲ್ಲ ತಗ, ಆರಾಮಾಗಿ ಕೊಡ್ಬೋದಾಗಿತ್ತು. ಪ್ರೀತಿ ಅಕ್ಕ ಮನೆಗೆ ಅಂಥ ಮನೆಗೆ ಹೆಣ್ಣು ಕೊಡ್ದಲ್ಲ ಇನ್ನೆಂಥ ಮನೆಗೆ ಕೊಡ್ತಾರೆ. ಇವತ್ತು ಪ್ರೀತಿ ಅಕ್ಕನ ಒಳ್ಳೇದು. ಇವತ್ತು ನೋಡಿ ನಮ್ಮ ಮಾನು ತುಂಬ ಅರ್ಥ ಮಾಡ್ಕೊಬಿಟ್ಟು ಭೂವಿತ್ನ ಮದುವೆ ಆಗ್ಬಿಡ್ತು. ಹೆಂಗೋ ಬಿಡು. ಇವಾಗ ವೈಷ್ಣು ಮಗಳನ್ನೇ ಮಾಡ್ಕೊಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಋತು ಎದುರಿಗೆ ನನ್ನ ಮಗಳು ಮಾಡ್ಕೊಂಬ್ಲೇಬೇಕು. ಎಂತ ಮಾತಾಡೋಳು ಗೊತ್ತೇ, ಇಂಥ ಬಡವ್ರ ಮನೆಗೆ ಅವರು ಮಾಡ್ಕೊಂಬಲ್ಲ. ಪ್ರೀತಿ ಅಕ್ಕವರು ವೈಷ್ಣವ ಮಗಳನ್ನ ಮಾಡ್ಕೊಂಬಲ್ಲ. ಅವ್ರ ಅಪ್ಪಯ್ಯ ಅಫ್ಷಿಯಲ್ ಸಾಗತ್ಗೆ ಬಂದು ನಮ್ಮ ಮನೆಯಾಗೆ ಹೆಣ್ಣು ಕೇಳವ್ರೆ ಅಂತ ಹೇಳಿ ಮಾತಾಡೋಳಂತೆ ಋತು. ಅದಕ್ಕೆ ಇವಾಗ ಕಲಾಕನ್ಗೂ ಇಷ್ಟ ಐತೆ ಕೊಡಬೇಕು ಅಂತ. ನೋಡಿ ಇಂಥ ಮಾತು ಅಂದಿದ್ಲಲ್ಲ, ಮಾಡ್ಕೊಳ್ರಿ ಮದುವೆನ ಅಂತ. ಋತು ಬುಲ್ ಮಾತಾಡ್ತಾಳಪ್ಪ. ಋತು ಬುದ್ಧಿ ಸರಿ ಇಲ್ಲ. ನೀನು ಹಂಗಂದೆ, ಬೇರೆ ಇನ್ಯಾರೋ ಹಂಗಂದ್ರು. ಋತು ಎಲ್ಲ ಹಿಂಗೆ ಮಾತಾಡುತ್ತೆ ಅಂತ ನನ್ನ ಹತ್ರ ನನಗೂ ಈ ವಿಷಯ ಕಿವಿಗೆ ಬಿತ್ತು. ನಾನು ಮೊನ್ನೆನೇ ಭಯನ ಅಂತ ಅಂದ್ಕೊಂಡೆ, ಆದರೆ ಬಿಡತ್ತ ಅಂತ ಸುಮ್ಮನಾದೆ. ನೋಡು, ನಮ್ಮ ಪುಣ್ಯ ಶಿವಾನಿನ ಮೇಲೂ ಎಷ್ಟು ಇದನ್ನ ಮಾಡ್ತಾಳಂತೆ, ಜಂಬ ಮಾಡ್ತಾಳಂತೆ ಋತು. ಆಮೇಲೆ ನಮ್ಮ ಋತಮ್ಮ ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಆಸೆ ಎಲ್ಲ ಬಿಟ್ಬಿಡು ವರ್ಷ. ಅವಳಂತೂ ನೋಡಲ್ಲ. ಅವಳನ್ನ ಮಾತ್ರ ನೀನು ಮಾತಾಡ್ಸೋಕ್ಕೆ ಹೋಗಬೇಡ. ಅವಳ ಸಹವಾಸಕ್ಕೆ ಹೋಗ್ಬೇಡ ನೀನು. ಅವಳನ್ನ ಮಾತಾಡಿಸ್ಬೇಡ ನೀನು. ಅಲ್ಲ ಹೋಗಿ ಆ ಕರಿಯಮ್ಮನ ತಮ್ಮನಿಗೆ ಏನು ಕೊಡ್ತೀನಿ ಅಂತ ಅವಳೆ. ಅಯ್ಯಪ್ಪ, ಅವನಿಗೆ ದುಡ್ಡು ಲೋಪರ್ ನನ್ನ ಮಗ. ನೋಡಕ್ಕಂಗೆ ಅವನೇ ಒಳ್ಳೆ ನಂಬ ಥರ, ಆದರೆ ಬುದ್ಧಿ ಸರಿ ಇಲ್ಲ. ಒಂಥರ ಅವನು ಹೆಂಗಂದ್ರೆ ಹೇಳೋಕ್ಕೆ ಆಗಲ್ಲ ಬಿಡು. ಫುಲ್ಲು ಒಂಥರ ರೌಡಿಸಮ್. ಎಷ್ಟು ಇದನ್ನು ಮಾಡ್ತಾನೆ ಗೊತ್ತೇ, ಯಾರ ಮೇಲೆ ಆದ್ರೂ ಮಾತಾಡೋದಾಗಲಿ ಮಾಡೋದಾಗಲಿ. ಅಂಟನಿ ಕೊಡ್ತೀನಿ ಅಂತ ಹೊರಟವಳೆ. ಕೊಡ್ಲಿ. ಹೇಳಕ್ಕೆ ಹೋದ್ರೆ ಸೀಟು ಬರ್ತಾವೆ. ಯಾಕೆ ಏನು ಹೇಳಕ್ಕೆ ಹೋಗಲ್ಲ, ನಾವೇನು ಮಾತಾಡೋಕ್ಕೆ ಹೋಗಲ್ಲ. ನೀನು ಪುಣ್ಯ ಶಿವಾನಿ ಲವಕುಶನಿಗೆ ಸಪೋರ್ಟ್ ಮಾಡು ವರ್ಷ. ಯಾವುದೇ ಆಗ್ತಾರೆ, ಅವರೇ ನೋಡ್ಕೊಂತಾರೆ ಒಂದಲ್ಲ ಒಂದಿನ. ಈ ಋತುನ ಮಾತ್ರ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ. ಭಾಳ ಒಂಥರ ಇದು ಮಾಡ್ತಾವಳೆ. ಅವಳನ್ನ ಮಾತಾಡ್ಸಿದ್ರೆ ಸುಮ್ಮನೆ ನಿನಗೆ ತೊಂದರೆ. ಮಾತಾಡಿಸ್ಬೇಡ ಅವಳನ್ನ. ನಾನು ಅಲ್ಲೇ ಮೊನ್ನೆ ಸಿಟ್ಟು ಮಾಡ್ಕೊಂಡೆ. ಯಾವಾಗ ಬಂದು ಲವಕುಶನ್ ಇಬ್ರು ಕೆಲಸದಿಂದ ತೆಗಿ ಅಂತೇಳಿ ಹೇಳ್ತಾ ಅವತ್ತೆ ನನಗೆ ಸಿಟ್ಟು ಬಂದೈತೆ. ನಾನು ಮಾತಾಡ್ಸಕ್ಕೆ ಹೋಗಿಲ್ಲ ಸುಗಣ, ಸುಮ್ಮನಾಗ್ಬಿಟ್ಟಿದ್ದೀನಿ. ಹೆಂಗೋ ಚೆನ್ನಾಗಿರು. ಹೆಂಗೋ ಮೊಮ್ಮಗಳನ್ನೇ ಮದುವೆ ಮೊಮ್ಮಗನಿಗೆ ಮದುವೆ ಮಾಡ್ಕೊಂಡು ಹೆಂಗೋ ಚೆನ್ನಾಗಿರು. ಸರಿ ಅಮ್ಮ, ಆಯಿತು, ಬರ್ತೀನಿ. ಸರಿ ಆಯಿತು ವರ್ಷ. ಅಲ್ಲ, ಅವನಿಗೆ ಕೊಟ್ಟು ಬಿಟ್ರೆ ತುಂಬ ಅನುಭವಿಸ್ತಾಳೆ ಅರ್ವತ್ತು. ಅನ್ಭವಿಸ್ಲಿ ಬಿಡು. ಯಾಕೆ ಹೇಳಿದ್ರೆ ಇವತ್ತು ಸಿಟ್ಟು ಬರುತ್ತೆ, ನಾನು ಹೇಳಿದ್ರೆ ಅನ್ಭವಿಸ್ದಾಗ್ಲೇ ಗೊತ್ತಾಗುತ್ತೆ. ಸರಿಯಪ್ಪ ಆಯಿತು. ಮನೆ ಹತ್ರ ಹೋಗ್ತೀನೋ ಹೋಗಿ, ನಾನು ಹೋಗ್ತೀನಿ. ಸುಗುಣನು ಹಂಗೆ ಹೇಳ್ತಾಳೆ, ನಿಮ್ಮ ಋತುಗೆ ತುಂಬ ಜಂಬ ಬಂದ್ಬಿಟ್ಟೈತೆ ಅಂತ. ಪಾಪ ನಮ್ಮ ಋತಮ್ಮ ಅಂತ ಎಷ್ಟು ಇಷ್ಟಪಡ್ತಿದ್ದ. ಇವ್ರನ್ನೂ ನೋಡ್ಕೊಂಬಲ್ಲ. ಬೇಕಾದ್ರೆ ವಯಸ್ಸು ಹೊತ್ತು ಕಾಲಕ್ಕೆ ಇವ್ರಿಗೂ ಅವಳೇನೇನು ನೋಡ್ಕೊಂಬ ಅಂತವಳಲ್ಲ. ಸುಮ್ಮನೆ ಇವಳು ನಂಬ್ಕೊಂಡು ಆಸ್ತಿ ಪಾಸ್ತಿ ಕೊಟ್ಬಿಟ್ರೆ ಇವ್ರಿಗೆ ಮೋಸ ಮಾಡಿಬಿಡ್ತಾಳ ಅವಳು. ಇಲ್ಲೇ ಅವಳೇ ನಮ್ಮ ಋತು. ಇರಲಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಸುಮ್ಮನೆ. ಯಾರನ್ನು ಮಾತಾಡ್ಸಿ ಏನಾಗೋದೇನಾಯ್ತು, ನಾನು ಮಾತಾಡ್ಸಕ್ಕೆ ಹೋಗಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ಸ್ಬಿಟ್ರೆ ತಲೆನೋವುಗಳು. ಅಲ್ಲಡಲ್ಲಿ ನಮ್ಮ ವರ್ಷ ಚಿಕ್ಕಪ್ಪ ಗೊತ್ತಾಯ್ತೆ. ತಾತ ಎಲ್ಲೋಗಿ ತಾತ ಅಂತೇಳಿ ಮಾತಾಡ್ಸು. ಹೋಗ ಮಾತ, ನಾನಂತೂ ಮಾತಾಡ್ಸಲ್ಲ, ನೀನೇ ಮಾತಾಡ್ಸು. ನನಗೆ ಆ ತಾತನ ಮಾತಾಡ್ಸೋಕ್ಕೆ ಭಯವಾದಂಗಾಗುತ್ತೆ. ಆ ತಾತನ ಯಾರು ಮಾತಾಡಿಸ್ತಾರೆ ಅನ್ಸುತ್ತೆ. ನಡಿ, ನಾನೇ ಮಾತಾಡಿಸ್ತೀನಿ. ಚಿಕ್ಕಪ್ಪ ಎಲ್ಲೋಗಿದ್ದೆ? ಎಲ್ಲ ಹೋಗ್ಬೇಕಲ್ಲಮ್ಮ, ಕೆಲ್ಸಗಳಿರ್ತಾವೆ 108 ಕೆಲಸಗಳು. ನಾವೇನು ಆರಾಮಾಗಿರ ಅಂತವ್ರಲ್ಲ, 108 ಕೆಲಸಗಳು ಇರ್ತಾವೆ, ನಾವು ಹೋಗ್ಬೇಕಲ್ಲ. ಎಲ್ಲೋಗಿದೆ ಅಂತ ಕೇಳಿದೆ. ಬರೀ ಚಿಕ್ಕಪ್ಪ ಜಾಮೂನ್ ಮಾಡವಳೆ ತನ್ವಿ, ತಿನ್ನಿರಂತೆ. ಬೇಡ ಕಣಮ್ಮ, ಬೇಡ. ಯಾವ ಜಾಮೂನು ಬೇಡ, ಏನೂ ಬೇಡ. ನಮ್ಗೆ ಯಾರ್ದೇನು ನಾವೇನು ಇನ್ನು ನೆಚ್ಕೊಂಡಿಲ್ಲ. ನಮ್ಮ ಜೀವನ ನಾವು ಮಾಡ್ತೀವಿ. ನಾವೇನು ಯಾರೇನು ನೋಡ್ಕೊಂತಾರೆ, ಯಾರೇನು ನಮಗೆ ಮಾಡಿಕ್ತಾರೆ ಅಂತ ನಾವೇನು ಅಂದ್ಕೊಂಡಿಲ್ಲ. ಯಾರು ಮಾಡಿರೋದು ಬೇಡ, ಏನೂ ಬೇಡ. ನಮ್ಮ ಜೀವನ ನಾವು ನೋಡ್ಕೊಂತೀವಿ. ಯಾಕೆ ಚಿಕ್ಕಪ್ಪ ಈ ಥರ ಮಾತಾಡ್ತಾ ಇದೆಯಾ? ಇಲ್ಲ, ನಮ್ಮ ಈ ತಾತ ಮಾತಾಡ್ಸಿದ್ರೆ ಬೈತೈತೆ ಅಂತ ಹೇಳಿಲ್ವೇ? ನಮ್ಮನ್ನ ಯಾರು ಮಾತಾಡಿಸ್ಬೇಡ್ರಿ ಅಷ್ಟೇ. ಋತಮ್ಮ, ನೀನು ಮಾತಾಡಿಸ್ಬೇಡ. ನೀನು ಇಲ್ಲಿ ಬಂದು ಸೇರ್ಕೊಬಿಟ್ಟು ಎಲ್ಲರಿಗೂ ತಾರ ತೆಗಡಿ ತಂದಿಕ್ಕೋದು ಇಂಥದ್ದೆಲ್ಲ ಮಾಡ್ತಾ ಇದೆಯಾ. ನಿನ್ನ ತಮ್ಮಗಳು ತಮ್ಮನ ಹೆಣ್ತೇರನೇ ಸೇರ್ದಿಲ್ದವಳು ನಮ್ಮನ್ನೆಲ್ಲ ಯಾಕಮ್ಮ? ಸುಮ್ಮನೆ ಈಗ ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ನನ್ನ ಮಾತಾಡಿಸ್ಬೇಡ ಋತಮ್ಮ. ನೀನು ನನಗೆ ಬೋಲ್ಸಿಟ್ಟು ಬಂದ್ಬಿಟ್ಟೈತಿ. ಯಾಕೆ ಚಿಕ್ಕಪ್ಪ ಈ ಥರ ಮಾತಾಡ್ಕೊಂಡು ಹೋಗ್ತಾ ಇದೆಯಾ? ಹಿಂಗೆ ಮಾತಾಡಿದ್ರೆ ಬೇಜಾರಾಗಲ್ವಾ ನನಗೆ?
ಬೇಜಾರಾದರೆ ನಾವೇನು ಮಾಡೋಕ್ಕಾಗುತ್ತೆ. ಅಮ್ಮ ತಾಯಿ, ಈಗ ನಮ್ಮ ಪಾಡಿಗೆ ನಾವು ಹೆಂಗೋ ನಾನು ನನ್ನ ಹೆಂಡ್ತಿ ಇರ್ತೀವಿ. ನಾವು ಯಾವತ್ತೂ ಇಂಥದ್ದೆಲ್ಲ ನಾವು ತಲೆ ಹಾಕ್ತಾರಲ್ಲ, ನಾವು ಇಂಥದ್ದೆಲ್ಲ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಬಂದು ಇಲ್ಲದ್ದೆಲ್ಲ ಹೇಳ್ಬೇಡ್ರಿ ನಮಗೆ. ನಾವು ಹೆಂಗೋ ನಮ್ಮ ಪಾಡಿಗೆ ನಾವು ಇದ್ವಾತ. ನೀವು ಸುಮ್ಮನೆ ಇರೋದು ಕಲೀರಿ ಅಷ್ಟೇ. ಸುಮ್ಮನೆ ಇಲ್ಲೋದೆಲ್ಲ ನಮಗೆ ತಂದಿಕ್ಕದಕ್ಕೆ ಬರಬೇಡ್ರಿ. ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಸುಮ್ಮನೆ ಯಾಕೆ ಮಾತಾಡ್ತಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗುತ್ತೆ. ಮಾತಾಡೋದು ಬೇಡ. ಹಾಂ ಮತ್ತೆ ಏನು ತಾತನ ಮೇಲೆ ಬಿದ್ದು ಮಾತಾಡ್ಸಕ್ಕೆ ಹೋಗ್ತೀಯ ನೀನು? ಆ ಅಜ್ಜಿನೂ ಹಂಗೆ ಜಮ್ಮ ಮಾಡ್ತೈತೆ, ಈ ತಾತನ ಹಂಗೆ ಜಮ್ಮ ಮಾಡ್ತೈತೆ. ಸುಮ್ಮನೆ ಹಂಗೆಲ್ಲ ಮಾತಾಡ್ಬೇಡ ನೀನು. ಹಂಗ್ಯಾಕೆ ಮಾತಾಡ್ತೀಯ? ಹಂಗೆಲ್ಲ ಮಾತಾಡಬಾರ್ದು. ಅದೇ ಹೋಗಿದ್ದು ಚಿಕ್ಕಪ್ಪ, ನಿಂತ್ಕೊಳ್ ಚಿಕ್ಕಪ್ಪ. ಹಂಗೆ ಹೋಗ್ತಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಸಖತ್ತು ಬೇಜಾರಾಗುತ್ತೆ ಕಣ್ ಚಿಕ್ಕಪ್ಪ. ಇಲ್ಲಿ ಕೂತ್ಕೊಂತೀನಿ ನಮ್ಮ ಸ್ವಲ್ಪ ತಾಡಿ. ನಮ್ಮ ಚಿಕ್ಕಪ್ಪ ಎಷ್ಟು ಚೆನ್ನಾಗಿ ಮಾತಾಡಿಸ್ತೈತೆ. ಯಾಕೆ ಈ ಥರ ಮಾತಾಡುತ್ತೆ? ಯಾರೋ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ ನಮ್ಮ ಚಿಕ್ಕಪ್ಪನಿಗೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ಹೇಳ್ಕೊಡ್ತಾರೆ ಕಣಮ್ಮ. ಈ ಪುಣ್ಯತ್ತೆ ಶಿವನಿಯತ್ತೆ ಒಳ್ಳೆಯವ್ರಲ್ಲ, ಇಲ್ಲದ್ದೆಲ್ಲನ ಹೇಳವ್ರೆ. ಆತನ ಹೇಳವ್ರೆ, ಅದಕ್ಕೇನೆ ಆ ತಾತ ಹಂಗೆ ಮಾತಾಡಿರೋದು. ನನಗಂತೂ ಭಾಳ ಬೇಜಾರಾಗ್ತೈತೆ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಿತ್ತು ನಮ್ಮ ಚಿಕ್ಕಪ್ಪ. ಯಾಕೆ ಇಂಥವೆಲ್ಲ ಮಾಡ್ತಾರಪ್ಪ? ಯಾಕೆ ಇಂಥವೆಲ್ಲ ಹೇಳ್ಕೊಡ್ಬೇಕಪ್ಪ? ಹೆಂಗೋ ಚೆನ್ನಾಗಿದ್ದಾರೆ ಬಿಡು ಅಂತ ಸಂತೋಷ ಪಡ್ಬೇಕು. ನಮ್ಮ ಚಿಕ್ಕಪ್ಪ ಯಾವತ್ತು ನನ್ನ ಹಿಂಗೆ ಮಾತಾಡ್ತಿರ್ಲಿಲ್ಲ. ಋತಮ್ಮ ಋತಮ್ಮ ಅಂತ ಭಾಳ ಇಷ್ಟಪಡ್ತಿತ್ತು. ಸಣ್ಣ ಹುಡುಗಿಯಾಗಿಂದ ಹಿಡಿದು ಅವ್ರಿಗೆ ಮಕ್ಕಳಿಲ್ಲ ಅಂತೇಳಿ ಎಷ್ಟು ನಮ್ಮ ಚಿಕ್ಕಪ್ಪ ಅಂತ ನನ್ನ ಭಾಳ ಚೆನ್ನಾಗಿ ನೋಡ್ಕೊಂಡೈತಿ. ಹಿಂಗೆ ನನ್ನ ನೋಡ್ಕೊಂತಿತ್ತು ಅಂದರೆ ನಮ್ಮ ಲವಕುಶಿಗಿನ ಹೆಚ್ಚಾಗಿ ನೋಡ್ಕೊಂತ ಇತ್ತು. ಇವಾಗ ಲವಕುಶ ಮಾತಾಡಿಸ್ತಾರೆ, ನಾನು ಮಾತಾಡ್ಸಲ್ಲ ನೋಡಪ್ಪ. ಪುಣ್ಯ ಶಿವ ನಿಂಗೆ ನೀನು ಸಹಿಸ್ಕೊಂಬಲ್ಲ ಅಂತ ಹೇಳ್ತಾರೆ. ಅವರೇ ಹೇಳ್ಕೊಟ್ಟಿರೋದು. ಏನೋ ಇಲ್ಲದೆಲ್ಲ ಹೇಳ್ಬಿಟ್ಟವ್ರೆ ನಮ್ಮ ಚಿಕ್ಕಪ್ಪನ ಹತ್ರ. ಬಿಡಮ್ಮ, ಅದಕ್ಕೆ ಯಾಕೆ ಕಳ್ತೀಯ ನೀನು? ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಯಾಕೆ ಕಳ್ತೀಯ ಅಂತಂದ್ರೆ, ಯಾಕೆ ಋತಮ್ಮ ಇಲ್ಲಿ ಕೂತ್ಕೊಂಡಿದ್ಯಾ? ಯಾಕೆ ಇಲ್ಲ, ಸುಮ್ಮನೆ ಕೂತ್ಕೊಂಡೆ. ನಮ್ಮ ಚಿಕ್ಕಪ್ಪ ಮಾತಾಡಿಸ್ತಿದ್ದು ಚೆನ್ನಾಗಿದ್ದೆಯಾ? ನಿನ್ನನ್ನು ಮಾತಾಡಿಸ್ಬೇಡ ಕಣ್ರುತಮ್ಮ, ನಿನ್ನನ್ನು ಮಾತಾಡಿಸ್ಬೇಡ ಅಂತ ಅಂದ್ಬಿಡ್ತು. ನನಗೆ ಅದಕ್ಕೇನೆ ಫುಲ್ ಬೇಜಾರಾಯಿತು. ಏನು ಮಾಡೋದು ಅಂತ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನೋಡಿ ಸುಮ್ಮನೆ ಯಾಕೆ ಹಿಂಗೆ ಮಾತಾಡುತ್ತೆ? ನಿನ್ನನ್ನು ಮಾತಾಡಿಸ್ಬೇಡ ಅಂತೈತೆ. ಒಳ್ಳೆ ಮಾತನಾಗೆ ನಾವು ಮಾತಾಡ್ಸಿದ್ರು ನಿನ್ನನ್ನು ಮಾತಾಡಿಸ್ಬೇಡ ಅಂತ ಹೇಳ್ತೈತೆ. ಅಲ್ಲ, ಏನು ಮಾಡಿದೀವಿ ಅಂತ ನಮ್ಮ ಚಿಕ್ಕಪ್ಪ ಈ ಥರ ಮಾತಾಡ್ತೈತೆ? ಹೇಳಿಕೆ ಮಾತುಗಳು ಕೇಳಿ. ಅಲ್ಲಿ ನೋಡಿ, ಪುಣ್ಯರ್ ಮಂತಕ್ಕೆ ಹೋಗ್ತಿರ್ತಾಳೆ ನಿಮ್ಮ ಚಿಕ್ಕಮ್ಮ ಯಾವಾಗ್ಲೂ. ಅವಳಿಗೆ ಹೇಳ್ಕೊಡ್ತಾರೆ ಇವರು ಹೇಳ್ಕೊಡೋದಕ್ಕೆ ಅವಳು ಮಾತಾಡ್ತಾಳೆ. ಎಲ್ಲ ಹೇಳಿಕೆ ಮಾತುಗಳು ಕಣೆ. ಹೇಳಿಕೆ ಮಾತುಗಳು ಕೇಳಿ ಮಾತಾಡ್ತಾರೆ ಋತು. ಊರಿನ ಸಣ್ಣ ಮಕ್ಳ ಹೇಳಿಕೆ ಮಾತುಗಳು ಕೇಳೋಕ್ಕೆ ಹೇಳಿಕೆ ಮಾತುಗಳು ಕೇಳಿ ಮಾತಾಡ್ತಾರಲ್ಲ. ಅಯ್ಯೋ, ನಮ್ಮಮ್ಮಗೆ ಅಳುತ್ತಾಯ್ತು ನೋಡು, ಅವ್ರು ಚಿಕ್ಕಪ್ಪ ಮಾತಾಡ್ಸಲ್ಲ ಅಂತ. ಅವರೇ ಹೇಳ್ಕೊಟ್ಟಿರೋದು. ಹೇಳಿ ಪುಣ್ಯನ ಶಿವ, ನೀನು ಯಾರೇ ಹೇಳ್ಕೊಟ್ಟಿರಲ್ಲ. ಇಲ್ಲಾಂದ್ರೆ ಹಂಗೆ ಮಾತಾಡ್ತಿರ್ಲಿಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂಬನು. ನಿಜ ತುಂಬ ಚೆನ್ನಾಗಿ ನೋಡ್ಕೊಂಬೋದು ನಮ್ಮ ಚಿಕ್ಕಪ್ಪ ಅಂತ ನನ್ನ. ಎಷ್ಟು ಚೆನ್ನಾಗಿ ನನಗಂತೂ ಯಾವುದೊಂದು ವಿಚಾರದಲ್ಲೇ ಆಗಲಿ ಎಷ್ಟು ನನಗೆ ಸಪೋರ್ಟ್ ಮಾಡೋದು ಗೊತ್ತಾ. ಅವಾಗೆಲ್ಲ ನಾನು ಋತು ನಿನ್ನ ಮನೇಲಿ ಏನಾದರೂ ಕೆಲಸ ಮಾಡು ಅಂತೇಳಿ ನನಗೆ ಅವಾಗೊಂದು ಫ್ಯಾಕ್ಟ್ರಿ ಮಾಡಿಕೊಟ್ಟಿತ್ತು, ಎಲ್ಲ ಮಾಡಿಕೊಟ್ಟಿತ್ತು ನಮ್ಮ ಚಿಕ್ಕಪ್ಪ. ಇವಾಗ ಯಾಕೆ ಹಿಂಗೆ ಇವ್ರ ಮಾತೆಲ್ಲ ಕೇಳಿ ಯಾಕೆ ಈ ಥರ ಮಾತಾಡ್ತೈತೆ ಅನ್ನೋದೇ ನನಗೆ ತುಂಬ ಬೇಜಾರು. ನನಗೆ ತುಂಬ ಬೇಜಾರಾಗ್ತೈತೆ, ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಎಷ್ಟು ಚೆನ್ನಾಗಿ ಋತಮ್ಮ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದಿದ್ದು ನಮ್ಮ ಚಿಕ್ಕಪ್ಪ. ಯಾಕೆ ಈ ಥರ ಮಾಡ್ತೈತೆ ಅಂತ. ಬಿಡು, ಅಳ್ಬೇಡ, ಹೋಗ್ಲಿ. ಯಾಕೆ ಅಳ್ತೀಯ? ಹತ್ರ ಏನು ಬಗೆಹರಿಯಂಗಿಲ್ಲ. ಬಿಡು ಋತು, ಅಳ್ಬೇಡ, ಸುಮ್ಮನಾಗು. ಏನು ಕಳ್ತೀಯ? ಅಳೋದ್ರಿಂದ ಏನೂ ಆಗಲ್ಲ. ಬಿಡು, ಸುಮ್ಮನಿರು. ಹೇಳಿಕೆ ಮಾತುಗಳೆಲ್ಲ ಎಷ್ಟು ದಿನ ನಡೀತೈತಿ? ಸುಮ್ಮನೆ ನೋಡ್ಬೇಕಷ್ಟೇ ಕಣ್ಣಿಂದ. ಒಂದಲ್ಲ ಒಂದಿನ ನಿನಗೆ ಒಳ್ಳೇದಾಗುತ್ತೆ. ಅದೇನಪ್ಪ ನಾನು ನಮ್ಮ ಅಮ್ಮಂಗೆ ಹೇಳೋದು. ಅದನ್ನೇ ಏನು ಯೋಚನೆ ಮಾಡ್ತೀಯಮ್ಮ? ಸುಮ್ಮನೆ ಬಿಟ್ಟಾಗ ಸುಮ್ಮನಾಗಮ್ಮ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಅಳ್ಬಾರ್ದು ಅನ್ಕೊಂತೀನಿ, ಆದರೂ ಬೇಜಾರಾಗುತ್ತೆ ಗೊತ್ತಾ. ಹಿಂಗೆ ಮಾಡಿದ್ರೆ ನಮ್ಮ ಚಿಕ್ಕಪ್ಪ ನಿನ್ನನ್ನು ಮಾತಾಡಿಸ್ಬೇಡ ಅಂತಂದರೆ ನೋಡಪ್ಪ, ಚೆನ್ನಾಗಿದ್ದವ್ರು ಹಿಂಗಿದ್ದಕ್ಕಿದ್ದಾಗ ಹಿಂಗೆ ಅಂದ್ಬಿಟ್ರೆ ನೋಡೋದು ಸ್ವಲ್ಪ ಮುಂದುವರಿತಿದ್ದಂಗೆ ಅಂಥವ್ರಿಗೂ ನಾನೊಂದು ಸ್ವಲ್ಪ ಇವಾಗೆಲ್ಲ ಚೆನ್ನಾಗಿರೋದಕ್ಕೆ ನನ್ನ ಗಂಡನ ಬೇರೆ ಚೆನ್ನಾಗಿ ಸಂಬಳ ಜಾಸ್ತಿ ಆಗಿರೋದಕ್ಕೂ ಅದಕ್ಕೂ ಎಷ್ಟು ಹೊಟ್ಟೆ ಉರಿ ಅಂತ ಅಂತೀನಿ. ಯಾರಾದರೂ ಸ್ವಲ್ಪ ಮುಂದುವರೆದ್ರೆ ಸಹಿಸ್ಕೊಂಬಲ್ಲ. ಅವಾಗ ಏನು ಇಲ್ದಂಗೆ ನಮ್ಮ ಚಿಕ್ಕಪ್ಪ ಮಾತಾಡಿಸ್ಕೊಂಡು ಗನವಾಗಿತ್ತು. ನೋಡೋದ್ರಲ್ಲ ವೀಕ್ಷಕರೇ, ನನಗಂತೂ ತುಂಬಾ ಅಳು ಬತ್ತೈತೆ. ನಮ್ಮ ಚಿಕ್ಕಪ್ಪ ಮಾತಾಡಿಸ್ಬೇಡ ಅಂತ ಹೇಳ್ಬಿಡ್ತು. ನನಗೆ ಅವಾಗಿಂದನೂ ಅವಳು ತಡೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಅವಳು ಬರ್ತೈತಿ. ಏನು ಮಾಡೋದು? ಇಲ್ಲ ಒಂದು ಕಡೆಗೆ ನನಗಂತೂ ತುಂಬ ಬೇಜಾರಾಗ್ತೈತಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.